ಫಸ್ಟ್ ಫ್ರೂಟ್, ಪ್ರಥಮ ಫಲ ಏತಕ್ಕೋಸ್ಕರ ಎನ್ನೋದನ್ನು ನಾನು ಸ್ವಲ್ಪ ಸಮಯ ನಿಂತು ಮಾತನಾಡಲಿಕ್ಕೆ ಬಯಸ್ತೇನೆ. ಸತ್ಯವೇದ ಗ್ರಂಥ ತಂದಿರುವವರು ಬುಕ್ ಆಫ್ ಎಕ್ಸೋಡಸ್, ವಿಮೋಚನ ಕಾಂಡ ಪುಸ್ತಕ 34ನೇ ಅಧ್ಯಾಯದ 26ನೇ ವಚನದಲ್ಲಿ ಭೂಮಿಯ ಪ್ರಥಮ ಫಲಗಳಲ್ಲಿ ಶ್ರೇಷ್ಠವಾದುದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಅದರ ಅರ್ಥ ದೇವರಿಗೆ ಮೊದಲನೇ ಸ್ಥಾನವನ್ನು ಮೀಸಲಾಗಿಡೋದು. ದೇವರ ಪ್ರಥಮ ಸ್ಥಾನ, ಎಲ್ಲದರಲ್ಲೂ ದೇವರಿಗೆ ಪ್ರಥಮ ಸ್ಥಾನ. ಅದನ್ನು ನಾವು ಯಾವಾಗ ಕ್ರಮಬದ್ಧವಾಗಿ ಅನುಸರಿಸ್ತೀವೋ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ. ಮತ್ತಾಯ 6:33, ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಿಮಗೆ ಬೇಕಾದಂಥ ಆಶೀರ್ವಾದ, ದೇವರ ಪದ್ಧತಿ, ದೇವರ ಒಂದು ಪ್ಲಾನ್ ನಿನ್ನ ಕುರಿತು, ನಿನ್ನ ಮಕ್ಕಳ ಕುರಿತು, ನಿನ್ನ ಭವಿಷ್ಯದ ಕುರಿತು ದೇವರಿಗೊಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ನೀನು ಪ್ರಾಸ್ಪರ್ ಆಗಿರಬೇಕು, ಸಕ್ಸೀಡ್ ಆಗಿರಬೇಕು, ನೀನು ಸಮೃದ್ಧಿ ಉಳ್ಳವರಾಗಿರಬೇಕು, ನೀವು ಸುಕ್ಷೇಮ ಉಳ್ಳವರಾಗಿರಬೇಕು, ನೀವು ಯಶಸ್ವಿಯನ್ನು ಕಂಡವರಾಗಿರಬೇಕು ಎಂಬುದು ದೇವರ ಚಿತ್ತ. ದೇವರು ಒಂದು ಕಾಲದಲ್ಲೂ ಕ್ರಮ ತಪ್ಪಿ ಏನು ಮಾಡೋದಿಲ್ಲ. ದೇವರು ಎಲ್ಲವನ್ನ ಕ್ರಮಬದ್ಧವಾಗಿ ಮಾಡ್ತಾನೆ. ಅನುಸರಿಸುವವರಿಗೆ ಆಶೀರ್ವಾದ, ತಿರಸ್ಕರಿಸುವವರಿಗೆ ಶಾಪ, ಕಟ್ಟಿಟ್ಟ ಬುತ್ತಿ. ದೇವರ ಆತ್ಮನು ಮೋಶೆಯ ಸಂಗಡ ಮಾತನಾಡಿ ಇಸ್ರಾಯೇಲ್ ಜನರನ್ನ ಆಶೀರ್ವಾದ ಮಾಡುವಂಥ ಸಂದರ್ಭದಲ್ಲಿ ತಾನೊಂದು ಮಾತು ಹೀಗೆ ಹೇಳ್ತಾನೆ: ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಈ ಶುಭಗಳೆಲ್ಲವೂ ನಿಮಗೆ ಪ್ರಾಪ್ತವಾಗುವವು ಎಂಬುದಾಗಿ. ಒಬೀಡಿಯನ್ಸ್ ಬ್ರಿಂಗ್ಸ್ ದ ಬ್ಲೆಸ್ಸಿಂಗ್ಸ್. ವಿಧೇಯತ್ವ ನಿಮಗೆ ಆಶೀರ್ವಾದವನ್ನು ತರುತ್ತೆ. ನಿಮ್ಮನ್ನು ಆಶೀರ್ವಾದದಿಂದ ದಬ್ಬೋದಕ್ಕೆ, ಅದು ಪಡೆಯದೇ ಇರತಕ್ಕಂತೆ, ನೀವು ಕಷ್ಟ ಬಿದ್ದರೂ ಅದರ ಫಲ ತಿನ್ನಕ್ಕಾಗದಂತೆ ನಿಮ್ಮನ್ನ ಆಶೀರ್ವಾದದಿಂದ ದೂರ ದಬ್ಬೋದು ಸೈತಾನನ ಪದ್ಧತಿಯಾಗಿದೆ. ಅದಕ್ಕೆ ಅವನು ನಿಮ್ಮಲ್ಲಿ ಅವಿಧೇಯತ್ವದ ಸ್ವಭಾವವನ್ನು ಹುಟ್ಟಿಸ್ತಾನೆ, ತಿರಸ್ಕಾರದ ಸ್ವಭಾವವನ್ನು ಹುಟ್ಟಿಸ್ತಾನೆ. ದೈವ ವಚನದ ಪ್ರಮಾಣವನ್ನು ತಿರಸ್ಕರಿಸೋ ರೀತಿಯಲ್ಲಿ ನಿಮ್ಮ ಹೃದಯಗಳನ್ನು ಸೈತಾನನು ಕಠಿಣಗೊಳಿಸ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲನಾದಂಥ ಯೋಹಾನನು ತಾನು 3ನೇ ಪತ್ರಿಕೆಯಲ್ಲಿ 2ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ. ಒಂದೇ ಅಧ್ಯಾಯ ಇರೋದ್ರಿಂದ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ನೀನು ಯಾವಾಗ ದೇವರಿಗೆ ಮೊದಲನೇ ಪ್ರಥಮ ಸ್ಥಾನವನ್ನು ಕೊಡ್ತೀಯೋ,
ದೇವರು ನಿನ್ನ ವಿಷಯದ ಎಲ್ಲ ಕಾರ್ಯಗಳನ್ನ ಅವನು ತನ್ನ ಕೈಗೆತ್ಕೊಳ್ತಾನೆ. ನಿನಗೆ ಅರಿವಿಲ್ಲದಂತೆ ನಿನ್ನನ್ನು ಆ ವಿಷಯದಲ್ಲಿ ಸನ್ಮಾನಿಸತಕ್ಕಂತೆ, ಸುಕ್ಷೇಮವಾಗಿರತಕ್ಕಂತೆ, ಸುಭಿಕ್ಷೆಯಲ್ಲಿ ನಡೆಯತಕ್ಕಂತೆ, ಸಮೃದ್ಧಿಯಿಂದ ತುಂಬತಕ್ಕಂತೆ, ಸಂತೃಪ್ತಿ ಉಳ್ಳವನಾಗಿ ನಡೆಸತಕ್ಕಂತೆ ದೇವರು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ನಮ್ಮ ದೇವರು ಅವನು ಸೃಷ್ಟಿಕರ್ತನು. Our God is a creator, he is not a duplicator. ಅವನು ಸೃಷ್ಟಿಕರ್ತನು. ಅವನು ನಮ್ಮನ್ನ ಈ ಭೂಮಿಯಲ್ಲಿ ಇಟ್ಟಿರೋದು ಅವನಿಗೊಂದೇ ಒಂದು ಉದ್ದೇಶ, ನನ್ನನ್ನು ಪ್ರೀತಿಸುವ ನನ್ನ ಜನ ನನಗೆ ಮೊದಲನೇ ಆದ್ಯತೆ ಕೊಡಬೇಕು. ಹಾಲೆಲೂಯಾ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ನನ್ನ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಮೊದಲನೇ ಸ್ಥಾನ ನನ್ನ ದೇವರು ಎಂಬುದಾಗಿ. ನಾವು ಶಾಲೆಯಲ್ಲಿ ಕಲಿಯುವಾಗ ನಮಗೆಲ್ಲ ಆರಂಭದಲ್ಲಿ ಹೇಳ್ಕೊಡ್ತಾ ಇದ್ದಿದ್ದು, ನಾನು ಕಲ್ತಿದ್ದ ಹಾಗೆ ಮಾತಾ ಪಿತಾ ಗುರು ದೈವ ಅಂತ ದೇವರಿಗೆ 4ನೇ ಸ್ಥಾನ ಮೀಸಲಾಗಿಟ್ವಿ. ಯಾರಿಗೋ ತೋಚ್ತು, ಅವರು ಅದನ್ನು ವಾಡಿಕೆಯಲ್ಲಿ ತಂದರು, ಅದನ್ನೇ ನಂಬಿದ್ರು ಜನ. ಮಾತಾ ಪಿತಾ ಗುರು ದೈವ, ದೇವರಿಗೆ 4ನೇ ಸ್ಥಾನ. ಆದರೆ ದೇವರ ವಾಕ್ಯ ಬೈಬಲ್ ಹೇಳುತ್ತೆ, ನನಗೆ ಸಲ್ಲಬೇಕಾದ ಮಾನವನ್ನು ನನ್ನ ಮತ್ತೊಬ್ಬರಿಗೆ ಬಿಡಲೊಲ್ಲೇನು. ಐ ಆಮ್ ದ ಆಲ್ಫಾ, ಐ ಆಮ್ ದ ಒಮೇಗಾ. ನಾನೇ ಆರಂಭ, ನಾನೇ ಅಂತ್ಯವಾಗಿದ್ದೇನೆ. ಆಮೆನ್. ಮೊದಲನೇ ಸ್ಥಾನ ದೇವರಿಗೆ. ನಾವೀಗ ಹೇಳಬೇಕು, ಫಸ್ಟ್ ಕಮ್ಸ್ ಫಸ್ಟ್. ಮೊದಲನೇದು ದೇವರು ಮೊದಲು. ನನ್ನ ಜೀವನದ, ನನ್ನ ಕುಟುಂಬದ, ನನ್ನ ಸೇವೆಯ, ನನ್ನ ಬಿಸ್ನೆಸ್ಸಿನ, ನನ್ನ ಕೆಲಸದ ಮಂಡಳವಾಗಲಿ, ಪ್ರತಿಯೊಂದು ಹಂತದಲ್ಲೂ ನನ್ನ ಮೊದಲನೇ ಸ್ಥಾನ ನನ್ನ ದೇವರು ಎಂದು ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ವೈ ವಿ ಆಲ್ ವರ್ಷಿಪಿಂಗ್ ಆನ್ ಸಂಡೇ? ಭಾನುವಾರ ನಾವು ಏತಕ್ಕೆ ಎಲ್ಲರೂ ಆರಾಧನೆ ಮಾಡ್ತೀವಿ? ಭಾನುವಾರ ವಾರದ ಮೊದಲನೇ ದಿವಸ. ಸೋಮವಾರದಿಂದ ನಮ್ಮ ಕಾರ್ಯಗಳನ್ನು ದೇವರು ತನ್ನ ಕೈಗೆತ್ಕೊಳ್ಳೋದಕ್ಕೆ ಮೊದಲು ನಾವು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಓಡಿ ಬಂದು, ದೇವಾ, ಮುಂದಿನ ವಾರಗಳಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ನನ್ನನ್ನು ನೀನು ಆಶೀರ್ವಾದ ಮಾಡು ಅಂತ ಹೇಳೋದಕ್ಕೆ ಭಾನುವಾರ ಪ್ರಥಮವಾಗಿ ನಾವು ಇಲ್ಲಿಗೆ ಬರ್ತೀವಿ. Hallelujah. Hallelujah. First day of week. Your success begins on Sunday. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ ಭಾನುವಾರ ಪ್ರಥಮ ಫಲವಾಗಿ ಸ್ಯಾಕ್ರಿಫೈಸ್ ಆಗಿದ್ದು, ಅದು ದೇವರು ತನ್ನನ್ನೇ ತಾನು ತನ್ನ ಏಕಕುಮಾರನು ನಮಗಾಗಿ ಅರ್ಪಿಸಿದ್ದು, ಪ್ರಥಮ ಫಲವಾಗಿ ಅರ್ಪಿಸಿದನು. ಆಮೆನ್. ಯಾವಾಗ ನೀವು ಭಾನುವಾರ ದೇವರನ್ನ ಪ್ರಥಮವಾಗಿ ಬಂದು ಆರಾಧನೆ ಮಾಡ್ತಿರೋ, ನಿಮ್ಮ ಉಳಿದ ದಿನಗಳನ್ನು ದೇವರು ಶುದ್ಧೀಕರಿಸಿ ಅದನ್ನು ಫ್ರೂಟ್ಫುಲ್ ಆಗಿ, ಫಲಭರಿತವಾಗಿ ಆಶೀರ್ವಾದ ಮಾಡ್ತಾನೆ. ಫಸ್ಟ್ ಫ್ರೂಟ್, a seed of praise and celebrating God's blessing. ಪ್ರಥಮ ಫಲ ದೇವರನ್ನ ಸ್ತುತಿಸಿ
ಉತ್ಸಾಹ ಧ್ವನಿಯೊಡನೆ, ಜಯಘೋಷದೊಡನೆ ಸಂಭ್ರಮಿಸುವುದಕ್ಕೆ ಬೇಕಾದ ಆಶೀರ್ವಾದದ ಬೀಜವಾಗಿರುತ್ತದೆ. ಅದು ಪ್ರಥಮ ಫಲವಾಗಿರುತ್ತೆ. Once again I'll repeat. First fruit, the seed of praise and celebrating God's blessing. ಇದು ದೇವರ ಆಶೀರ್ವಾದ. ಹಿಬ್ರಿಯ ಭಾಷೆಯಲ್ಲಿ ಅದನ್ನ ಬಿಕೋರಾನ್ಸ್ means promise to come. ಹಿಬ್ರಿಯ ಭಾಷೆಯಲ್ಲಿ BIKKURIM ಬಿಕೆರಾನ್, ಅದು ಹೆಂಗೆ ಪ್ರೊನೌನ್ಸಿಯೇಷನ್ ಕರೆಕ್ಟೋ ಏನೋ ಗೊತ್ತಿಲ್ಲ ನನಗೆ. ಓಕೆ, ನನಗಂತೂ ಗ್ರೀಕ್ ಗೊತ್ತಿಲ್ಲ, ಇಬ್ರು ಗೊತ್ತಿಲ್ಲ. ಅದರ ಅರ್ಥ ಹೇಳುತ್ತೆ ಪ್ರಾಮಿಸ್ ಟು ಕಮ್, ಬರ್ಲಿಕ್ಕಿರುವ ಆಶೀರ್ವಾದ. ನೀನ್ ಬಿತ್ತುವ ಬೀಜ ಚಿಕ್ಕದ್ದು, ಆದ್ರೆ ಬರ್ಲಿಕ್ಕೆ ಹೋಗುವ ಆಶೀರ್ವಾದ, ಬರ್ಲಿಕ್ಕೆ ಹೋಗುವ ವಾಗ್ದಾನ ಅದು ಬಹಳ ದೊಡ್ಡದಾಗಿರುತ್ತೆ. ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ. ಸೆಕೆಂಡ್ ಕ್ರಾನಿಕಲ್ಸ್, 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 31ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಗಮನಿಸೋಣ. ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಯಲ್ಲಿಯೂ ಪ್ರಥಮ ಫಲವನ್ನ ರಾಶಿ ರಾಶಿಯಾಗಿ ತಂದು ಕೊಟ್ಟರು ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನ ಉದಾರವಾಗಿ ಸಲ್ಲಿಸಿದರು. ನೀವು ಯಾವಾಗ ದೇವರ ವಾಗ್ದಾನವನ್ನ, when you turn God's promise into provision, abundant provision ಆಗಿ ನಿನಗೆ ಒದಗಿಸಬೇಕಾದದನ್ನ ದೇವರು ರಾಶಿ ರಾಶಿಯಾಗಿ ಒದಗಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವರ್ಷದ ಮೊದಲನೇ ತಿಂಗಳು ನಾವು ಈ ಪ್ರಥಮ ಫಲದ ಭಾನುವಾರವನ್ನ ಯೆಹೋವನ ಮುಂದೆ ತರುವಾಗ ಈ ವರ್ಷ ಸಂಪೂರ್ಣವಾಗಿ ಯಾವ ಕೊರತೆ ಇಲ್ಲದಂತೆ, ಎಲ್ಲೇ ಕೊರತೆ ಇಲ್ಲದಂತೆ ವಿಶೇಷವಾದ ಆಶೀರ್ವಾದದೊಂದಿಗೆ, come on somebody, ಹಲ್ಲೆಲೂಯಾ, ರಾಶಿ ರಾಶಿಯಾಗಿ ಅಬೆಂಡೆಂಟ್ ಆಗಿ ನಿಮಗೆ ಬೇಕಾದದ್ದು ಎಲ್ಲವೂ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲವನ್ನ ದೇವರು ಒದಗಿಸಲಿ ಎಂದು ನಾನು ನಿಮ್ಮನ್ನ ಪ್ರಾರ್ಥಿಸಿ ಆಶೀರ್ವದಿಸ್ತಾ ಇದ್ದೇನೆ. ನಾನು ದೇವರ ವಾಕ್ಯವನ್ನು ನಂಬ್ತೀನಿ. ಕೆಲವರು ಹೇಳ್ತಾರೆ ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಅದೆಲ್ಲ ಬೇಕಾ? ನಾನು ಅಲ್ಲಿಗೆ ಬರ್ತೀನಿ, ಪ್ರಸ್ತಾಪ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 26, 26ನೇ ಅಧ್ಯಾಯ 1ನೇ ವಚನದಿಂದ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ
ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ. ಆ ಕಾಲದಲ್ಲಿ ಇರುವ ಮಹಾಯಾಜಕನಿಗೆ ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯಿತೆಂದು ನೀನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ, ಅದನ್ನೇ ಇಲ್ಲೆಲ್ಲ ಮಾಡಿದ್ದೀವಿ ನೋಡ್ರಿ, ಯಜ್ಞವೇದಿಯ ಮುಂದೆ ಇಟ್ಟಾಗ ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಅರಾಮ್ಯನಾದ ನಮ್ಮ ಮೂಲ ಪಿತೃವು ಗತಿ ಇಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳಿಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವ ಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದಂಡಿಸಿಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆ ಇಡಲಾಗಿ ಆತನು ಕೇಳಿ ನಮ್ಮ ದುರವಸ್ಥೆಯನ್ನ, ಕಷ್ಟವನ್ನ, ಉಪದ್ರವವನ್ನು ನೋಡಿ ಭುಜಬಲವನ್ನ, ಶಿಕ್ಷಾ ಹಸ್ತವನ್ನ, ಮಹಾಭೀತಿಗಳನ್ನ, ಮಹತ್ ಕಾರ್ಯಗಳನ್ನ, ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನ ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಯೆಹೋವನೇ ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿಟ್ಟು ಆತನನ್ನು ಆರಾಧಿಸಬೇಕು. ಸುಮ್ನೆ ತಂದು ಪಾಸ್ಟರ್ ಹೇಳಿದ್ರಲ್ಲ, ಇರಲಿ ನಂದು 5 kg ದಾಳಿಂಬೆ, ನಂದು 2 kg ಆಪಲು, ದೇವ್ರ ಪೇಷಂಟ್ ಆಗಿರೋದಕ್ಕೆಲ್ಲ ಇದೆಲ್ಲ ತರಿಸಿರೋದು. ಈ ಕೆಲವೊಮ್ಮೆ ಆಸ್ಪತ್ರೆಯಲ್ಲಿ ಪೇಷಂಟ್ ನೋಡಕ್ಕೆ ಹೋದಾಗ ಹಣ್ಣು ಹಂಪಲು ತಗೊಂಡು ಹೋಗ್ತಾ ಇದ್ರು. ಸೋತ್ರ ಅದಕ್ಕಲ್ರಿ, ಅನ್ಯ ದೇಶದಲ್ಲಿ ಪರದೇಶಿಗಳಾಗಿರುವಾಗ ಕಷ್ಟಪಟ್ಟು ದುಡಿದಾಗಲು ಪ್ರತಿಫಲ ಕಾಣದೇ ಇದ್ದಾಗ ನಮ್ಮ ದೇವರಾದ ಕರ್ತನು ಐಗುಪ್ತ ದೇಶದಿಂದ ಬಿಡಿಸಿ, ಅವ್ರು ಹೇಗೆ ಬಿಡಿಸ್ತಾ ಅನ್ನೋದಕ್ಕೆ ಬಹಳ ಅರ್ಥ ಇದೆ. ನಮ್ಮ ದುರವಸ್ಥೆಯನ್ನ, ಕಷ್ಟವನ್ನ, ಉಪದ್ರವನ್ನ ಅವನು ನೋಡಿ, ಅನೇಕರ ಕಷ್ಟಗಳನ್ನು ದೇವರು ನೋಡಿದನು, ಉಪದ್ರವಗಳನ್ನು ನೋಡಿದನು, ದುರವಸ್ಥೆಗಳನ್ನು ದೇವರು ನೋಡಿದನು. ಅವನಿಗಾಗ ಅನಿಸ್ತು, ನನ್ನ ಜನರನ್ನ ಇದರಿಂದ ಬಿಡುಗಡೆ ಮಾಡಬೇಕು, ನನ್ನ ಜನರನ್ನ ಇದರಿಂದ ಆಶೀರ್ವಾದ ಮಾಡಬೇಕು. ತನ್ನ ಭುಜ ಬಲವನ್ನ, ಶಿಕ್ಷಾಸ್ತ್ರಗಳನ್ನ, ಮಹಾಭೀತಿಗಳನ್ನ ಏನೇನು ದೇವರು ಮಾಡಿದ್ರು ನೋಡ್ರಿ, ನನ್ನನ್ನು ಬಿಡಿಸೋದಕ್ಕೆ. ಮಿರಕಲ್ ಬೇಕಾದ ಕಡೆಗಳಲ್ಲಿ ಮಿರಕಲ್, ಹೀಲಿಂಗ್ ಬೇಕಾದ ಕಡೆ ಹೀಲಿಂಗ್, ಶತ್ರುವನ್ನು ಶಿಕ್ಷಿಸಬೇಕಾದ ಕಡೆ ಶಿಕ್ಷಿಸಿದನು. ಯಾಕೆ? ಕೆಲವೊಮ್ಮೆ ವಿಶ್ವಾಸಿಗಳು ಮರ್ತೋಗ್ತೀರಾ. ದಯವಿಟ್ಟು ನೀವು ಮರಿಬೇಡ್ರಿ. ನಿಮ್ಮನ್ನ ಬಿಡಿಸಿದಂತ ನಿಮ್ಮ ದೇವರಾದ ಯೆಹೋವನನ್ನು ನೀವು ಮರೆಯಬಾರದು.
ನಿಮಗೆ ವಾಗ್ದಾನ ಮಾಡಿಕೊಟ್ಟಿದ್ದಾನೆ, ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸ್ತೀನಿ. ದೇವರು ನಮಗೆ ಈ 10ನೇ ವಾಕ್ಯ ಭಾಳ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡಿಕೊಡ್ರಿ. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ, ನೀನು ಅನುಗ್ರಹಿಸಿರುವ ಬಿಸ್ನೆಸ್ನಲ್ಲಿ, ನೀನು ಅನುಗ್ರಹಿಸಿರುವ ಕೆಲಸದಲ್ಲಿ, ನೀನು ಅನುಗ್ರಹಿಸಿರುವ ವರಮಾನದಲ್ಲಿ, ನೀನು ಅನುಗ್ರಹಿಸಿರುವಂಥ ಸಂಪತ್ತಿನಲ್ಲಿ, ನೀನು ಅನುಗ್ರಹಿಸಿರುವ ಕಮಾನ, ಯಾರಿಗಾದ್ರೂ ಅಂತ ಅನಿಸಿಕೆ ಇದೆಯಾ? ನಾನು ಕಳೆದ ದಿನ ನಮ್ಮ ಸಹೋದರರಲ್ಲಿ ಯಾರಲ್ಲೋ ನಾನು ಸ್ವಲ್ಪ ಖಾರವಾಗಿ ಖಂಡಿಸ್ತಾನೆ ಹೇಳಿದೆ. ಯಾಕಂದರೆ ಕೆಲವೊಮ್ಮೆ ಜಾಣ ಕುರುಡುತನವನ್ನು ತೋರಿಸೋರಿದ್ದಾರೆ. ಆಶೀರ್ವಾದ ಬರೋದಕ್ಕೆ ಮುಂಚೆ, ದೇವರೇ ನೀನು ನನ್ನನ್ನು ಆಶೀರ್ವಾದ ಮಾಡಿದ್ರೆ ನಾನು ಹಾಲಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಕೊಚ್ಕೋತಾರೆ. ಇದನ್ನು ಕೇಳಿ ನಾವು ನಮ್ಮ ಪ್ರಾರ್ಥನೆಯಲ್ಲಿ, ಅಯ್ಯೋ ಆ ಬ್ರದರ್ ಆ ಸಿಸ್ಟ್ರು ಎಷ್ಟು ದಾಹ ಉಳ್ಳೋರಪ್ಪ, ದೇವರೇ ಅವ್ರನ್ನ ಆಶೀರ್ವಾದ ಮಾಡದೆ ಬಿಡಬೇಡಪ್ಪ ಅಂತೇಳಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಪರಲೋಕದ ದೇವರು ಕೇಳಿ ದೇವರು ಅವ್ರನ್ನ ಆಶೀರ್ವಾದ ಮಾಡುವಾಗ, ಆಶೀರ್ವಾದ ಆದಮೇಲೆ ದೇವರು ಕೊಡಬೇಕು ಅಂದಾಗ ಕೊಡ್ತಾರೆ. ಎಲ್ಲರೂ ಕೊಟ್ಟಂಗೆ ಕೊಡ್ತಾರೆ, ಯಾವ ಸಂಶಯನೂ ಇಲ್ಲ. ಆದರೆ ದೇವರು ಉದ್ದೇಶ ಮಾಡಿದ್ದು ಎಲ್ಲರೂ ಕೊಡಂಗೆ ನಿನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿದ್ರೆ ಆ ವಿಶೇಷ ಎಂಬ ಪದಕ್ಕೆ ಏನು ಅರ್ಥ ಇದೆ? ಎಲ್ಲರ ಆಗಲ್ಲ. ನನ್ನ ದೇವರಿಗೆ ನಾನು ಏನಾದರೂ ಮಾಡಿದ್ರೆ ವಿಶೇಷವಾದ ರೀತಿಯಲ್ಲಿ ಉನ್ನತವಾದದ್ದು ಮಾಡಬೇಕು ಎಂದು. ಯಾರ ಕೈಗೆ ತರಬೇಕು? ಯಾತಕ್ಕನ ಕೈ ತರಬೇಕು ರೀ? ನಾನು ನಿಮ್ಮನ್ನು ಎಚ್ಚರಿಸ್ತೀನಿ ಪ್ರಿಯರೇ, ನಾನು ನಿಮ್ಮನ್ನು ಎಚ್ಚರಿಸ್ತೀನಿ. ಕೋಟಿ ಲಾಭ ಬಂದ್ರೂ ದೇವರಿಗೆ ಉಳ್ಳದನ್ನು ಪ್ರಥಮ ಫಲವಾಗಿ ನಿನ್ನ ಪಕ್ಕಕ್ಕೆ ಎತ್ತು ಮಡಗು. ನೀನು ನೋಡೋದು ಕಾಣುವ ಮಂಡಳ, ದೇವರು ನೋಡೋದು ಕಾಣದೇ ಇರುವ ಮಂಡಳ. ನೀನು ಬಿತ್ತೋದು ಕಾಣುವ ಮಂಡಳದಲ್ಲಿ ನೋಡ್ಕೊಂಡು ಬಿತ್ತಿದೀಯಾ, ಆದರೆ ಕಾಣದೇ ಇರುವ ಮಂಡಳದಲ್ಲಿ ದೇವರು ನಿನಗಾಗಿ ಹೆಬ್ಬಾಗಿಲುಗಳನ್ನು ತೆರೆದು ಬಿಡ್ತಾನೆ. ನೀನು ಬಿತ್ತೋದು ಬೀಜ, ಅವನ್ ಕೊಡೋದು ಬಹಳ ಫಲ. ಅದನ್ನು ಮರೆಯಬಾರದು. 10ನೇ ವಾಕ್ಯ ಹೇಳ್ತದೆ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ಪದ ಗಮನಿಸ್ರಿ, ಅವನ ಸನ್ನಿಧಾನದಲ್ಲಿ ನೀವಿಟ್ಟು ಆ ಕಾಣಿಕೆಗಳನ್ನು, ಆ ಪ್ರಥಮ ಫಲಗಳನ್ನು, ದ ಬೆಸ್ಟ್ ಆಫರಿಂಗ್, ದೇವರಿಗಾಗಿ ವರ್ಷದ ಪ್ರಥಮ ಫಲ, ದ ಬೆಸ್ಟ್. ಕೆಲವರು ಅದಕ್ಕೆ ನಾವು ಭೂಮಿಯಲ್ಲಿ ನಾವೇನಂತೂ ಏನು ಬೆಳೀಲಿಲ್ಲಪ್ಪ, ಅದಕ್ಕೆ ನಾವೇನು ಕೊಡೋಂಗಿಲ್ಲ, ಅದು ನಮ್ಗೆ ಅನ್ವಯಿಸೋದೇ ಇಲ್ಲ ಅಂತ. ನಿನ್ನ ಪಾಕೆಟ್ಗೆ ದೇವ್ರು ಕೊಟ್ಟಿದ್ದಾನಲ್ಲ, ನಿನ್ನ ಅಕೌಂಟಿಗೆ ದೇವ್ರು ಕಳಿಸಿದಾನಲ್ಲ, ನಿನಗೆ ಸಂಬಳ ಕೊಟ್ಟಿದ್ದಾನಲ್ಲ, ಲಾಭ ಕೊಟ್ಟಿದ್ದಾನಲ್ಲ, ಸ್ತೋತ್ರ. ಅದು ಚಿನ್ನ ಆಗ್ಬೋದು, ಅದು ಬೆಳ್ಳಿ ಆಗ್ಬೋದು, ಅದು ಹಣದ ರೂಪ ಆಗ್ಬೋದು, ದವಸ ಧಾನ್ಯದ ರೂಪ ಆಗ್ಬೋದು, ಯಾವುದೇ ಆಶೀರ್ವಾದವಾಗಿರಲಿ ಪ್ರಥಮ ಸ್ಥಾನ ದೇವರಿಗುಳ್ಳದು. ನೀನು ಆರಾಧನೆ ಅನ್ನೋದೇನು ಗೊತ್ತಾ? ಆರಾಧನೆ ಯು ಆರ್ ಬೌ ಡೌನ್. ಇನ್ನು ಅಡ್ಡ ಬೀಳ್ತಾ ಇದೆಯಾ ಅಂದರೆ ಏನು ಗೊತ್ತಾ? ಯಜ್ಞ ಇದನ್ನು ತಗೊಂಬಂದು ಅರ್ಪಿಸಿದ ಮೇಲೆ ಏನು ಮಾಡಬೇಕಂತೆ? ನಿನ್ನ ದೇವರಾದ ಯೆಹೋವನನ್ನು ನೀನು ಏನು ಮಾಡಬೇಕಂತೆ?
ಸ್ತೋತ್ರ. ಕಾಣಿಕೆ ಕಟ್ಬಿಟ್ಟು ಎಲ್ರಿಗಿಂತ ಜಾಸ್ತಿ ನಾನೇ ಹಾಕಿರೋದು ಗೊತ್ತಾ, ಹಿಂಗೆಲ್ಲಾದ್ರೂ ನಿಂತ್ಕೊಂಡ್ಬಿಟ್ಟಿಯ ದೇವ್ರ ನರಾಣೆ ಕಟ್ ಮಾಡಿಬಿಡ್ತಾರೆ. ಆಮೇಲೆ ಸ್ತೋತ್ರ. ನೆಟ್ಟಿಗೆ ನಿಲ್ಲಲ್ಲ, ಆಮೇಲೆ ಸೊಟ್ಟಿಗೆ ನಿಲ್ಬೇಕಾಗುತ್ತೆ. ನೀನು ಮಾಡಬೇಕಾಗಿರೋದು ಎಷ್ಟೇ ಕೊಟ್ಟರು ದೇವ್ರ ಸರಿ ಅಡ್ಡ ಬಿದ್ದುಬಿಟ್ಟು, ದೇವ್ರೇ ಇದು ಯಾವುದಕ್ಕೂ ನನ್ನ ಅಪಾತ್ರನಪ್ಪ, ಇನ್ನು ಹೆಚ್ಚಾಗಿ ನನ್ನ ಆಶೀರ್ವಾದ ಮಾಡು, ನಿನ್ನ ರಾಜ್ಯಕ್ಕಾಗಿ ನಾನು ಸೇವೆ ಮಾಡಬೇಕು. ನನಗೆ ಗೊತ್ತಿಲ್ಲ, ಇಲ್ಲೊಂದು ಒಂದು ಸಹೋದರರು ಒಬ್ಬರು ಕಳೆದ ದಿವಸದಲ್ಲಿ ಸಭೆ ಕಟ್ಟೋದಕ್ಕೆ ನನ್ನ ಹತ್ರ ಒಂದು ಚೆಕ್ ತಗೊಂಬಂದು ಕೊಟ್ಟರು. ಕೊಟ್ಬಿಟ್ಟು ನನ್ನ ಹತ್ರ ಈಗ ಹೇಳಿದ್ರು, ಅಯ್ಯ ನಂಗೆ ಸೇವೆಗೆ ಇನ್ನೂ ಕೊಡಬೇಕು ಅಂತ ಭಾಳ ಆಸೆ ಇದೆ ಅಯ್ಯ, ಅನೇಕ ಸೇವಕರನ್ನ ಸಪೋರ್ಟ್ ಮಾಡಬೇಕಂತ ಆಸೆ ಇದೆ ಅಯ್ಯ, ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಯ್ಯ. ಸ್ತೋತ್ರ. ಅವ್ರ ಹೆಸರು ಏನು ಎತ್ತ ಏನೂ ಡೀಟೇಲ್ ನನಗೆ ಹೇಳಲಿಲ್ಲ. ನನಗೂ ಅವ್ರ ಪರಿಚಯ ಇಲ್ಲ. ನನ್ನ ಹತ್ರ ಹೇಳಿದ್ರು, ನಿಮ್ಮ ಸೇವಕರದ್ದು ಎಲ್ಲ ಲಿಸ್ಟ್ ಕೊಡ್ರಯ್ಯ, ಇವ್ರಿಗೆಲ್ರಿಗೂ ನಾನು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಯ್ಯ ಅಂದರು. ಸ್ತೋತ್ರ. ಅವ್ರಿಗೆ ನಾನು ಹೇಳಿದೆ, ಎಲ್ಲಾದ್ರೂ ಹಂಗೆ ಮಾಡಿಬಿಟ್ಟಿರ ಆಮೇಲೆ ಅಂದೆ. ಸ್ತೋತ್ರ. ಸಭೆಗೆ ತಂದು ಕೊಡ್ರಿ, ನಿಮಗೆ ಗೊತ್ತಿಲ್ಲದೆ ಅವ್ರ ಅವ್ರಿಗೆ ತಲುಪಿಸೋದ್ರ ರೀತಿ ನಾವು ತಲುಪಿಸ್ಕೊತೀವಿ. ಯಾಕೆ ಹಂಗೆ ಮಾಡ್ತೀವಿ ಅಂದರೆ, ಕೆಲವ್ರು ಏನು ಮಾಡ್ತಾರೆ, ಆಮೇಲೆ ಯಾವ ಬ್ರದರ್ ಕೊಟ್ಟರು ಅವ್ರ ಮನೆಯಿಂದ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಯಾಕೆ ಬೇಕು ಇವ್ರನ್ನ ಯಾಕೆ ಅಡ್ಡದಾರಿಗೆ ಎಳೆಯೋದು ಅಂತ ಅಷ್ಟೇ. ಸೇವೆ ಮಾಡಲಿಕ್ಕೆ ದೇವರ ನಾಮದ ನಿಮಿತ್ತವಾಗಿ ನಿನಗೆ ಕೊಟ್ಟಿರುವ ಆಶೀರ್ವಾದಗಳನ್ನು ನೀನು ಯಾವಾಗ ದೇವರಿಗಾಗಿ ಚೆಲ್ತೀಯೋ, ನನಗೆ ಆಶ್ಚರ್ಯ ಅಂದರೆ, ಸತ್ಯವಲ್ಲದೆ ಇರುವ ಕಡೆಗಳಲ್ಲಿ, ದೇವರಲ್ಲದೆ ಇರುವ ಸ್ಥಳಗಳಲ್ಲಿ ದೇವರ ಹೆಸರು ಹೇಳಿಕೊಂಡು ಇರುವ ದುರಾತ್ಮಗಳಿಗೆ, ದುಷ್ಟಾತ್ಮಗಳಿಗೆ ತಗೊಂಡೋಗಿ ಸುರಿತಾರೆ ಜನ. ಅವ್ರಿಗೇನು ಗೊತ್ತಾ, ಕೊಟ್ಟರೆ ಆಸೆ. ಪ್ರಮಾಣ ಇಲ್ಲಿದೆ ಕಣ್ರಿ. ಕಾಪಿ ಮಾಡಿರೋದು ಸೈತಾನನು ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ. ಆದರೆ ಪ್ರಮಾಣ ಕೊಟ್ಟವನು ದೇವರು. ದೇವ ಜನರ ಆಶೀರ್ವಾದಕ್ಕಾಗಿ ಅನ್ಯ ನಾಮವನ್ನು ಉಚ್ಚರಿಸುವವರಿಗಲ್ಲ, ಯೆಹೋವನ ನಾಮವನ್ನು ಕೂಗಿ ಕರೆಯುವವನಿಗೆ ಸಮೃದ್ಧಿ ಉಂಟಾಗತಕ್ಕಂತೆ ಈ ಪ್ರಮಾಣ ಸರಿಯಾಗಿ ನಾವು ಅರ್ಥ ಮಾಡ್ಕೊಬೇಕು. ಆಮೇಲೆ ಸೈತಾನ್ ಎಲ್ಲ ಡೂಪ್ಲಿಕೇಟೆ. ವರ್ಷಿಪ್ ಎಲ್ಲಿಂದ ಬಂತು? ಆರಾಧನೆ ಪರಲೋಕದಿಂದ. ಮ್ಯೂಸಿಕ್ ಎಲ್ಲಿಂದ ಬಂತು? ಯಾರು ಕ್ರಿಯೇಟ್ ಮಾಡಿದ್ರು? ದೇವರು ಕ್ರಿಯೇಟ್ ಮಾಡಿದ್ರು. ಇವತ್ತು ಹೆಚ್ಚಾಗಿ ಯೂಸ್ ಆಗ್ತಾ ಇರೋದು ಯಾರಿಗೆ? ಸೈತಾನನಿಗೆ. ರಾಕ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್, ರ್ಯಾಪ್ ಮ್ಯೂಸಿಕ್, ಆ ಮ್ಯೂಸಿಕ್, ಈ ಮ್ಯೂಸಿಕ್. ಸ್ತೋತ್ರ. ಈಗೆಲ್ಲ ಏನು ಬಂದಿದೆ? ಏನು DJ ಜೇನ? ಸ್ತೋತ್ರ. ನನಗಂತೂ ಗೊತ್ತಿಲ್ಲ, ನಮ್ಮಲ್ಲಿ ಇರಲಿಲ್ಲ, ನಾನು ಬೆಳೆದಾಗ ಇರಲಿಲ್ಲ. ಅವಾಗ ಏನಿದ್ರು ಸ್ತೋತ್ರ. ಆಮೇಲೆ